ಗೆ ಸ್ವಾಗತ. ಇವತ್ತು 8ನೇ ತರಗತಿ ಸಮಾಜ ವಿಜ್ಞಾನ ಸಮಾಜಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ 9ನೇ ಅಧ್ಯಾಯ ಮಾನವ ಮತ್ತು ಸಮಾಜ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತಕ್ಕಂಥದ್ದಿದೆ. ಮೊದಲನೇ ಪ್ರಶ್ನೆ ಏನಂತಂದ್ರೆ ಮಾನವನು ಡ್ಯಾಶ್ ಜೀವಿ. ಇಲ್ಲಿ ಮಾನವನು ಏನಂತಂದ್ರೆ ಸಮಾಜ ಜೀವಿ ಅಂತೇಳಿ ಉತ್ತರವನ್ನು ಬರಿಬೇಕು. ನೆಕ್ಸ್ಟು ಎರಡನೇ ಪ್ರಶ್ನೆ, ಔಪಚಾರಿಕ ಶಿಕ್ಷಣ ಡ್ಯಾಶ್ ಎಲ್ಲಿ ದೊರೆಯುತ್ತದೆ. ಇಲ್ಲಿ ಎಲ್ಲಿ ದೊರೆತಿತ್ತು ಅಂತಂದ್ರೆ ಶಾಲೆಯಲ್ಲಿ ಔಪಚಾರಿಕ ಶಿಕ್ಷಣ ದೊರೀತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಂತಂದ್ರೆ ಸಮಾಜಶಾಸ್ತ್ರದ ಪಿತಾಮಹ ಡ್ಯಾಶ್. ಇಲ್ಲಿ ಸಮಾಜಶಾಸ್ತ್ರದ ಪಿತಾಮಹ ಯಾರಂತಂದ್ರೆ ಆಗಸ್ಟ್ ಕಾಮ್ಟೆ ಅವರು ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಕರೆಸಿಕೊಂಡಿದ್ದಾರೆ. ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಮಾನವನಂತಾಗಲು ಡ್ಯಾಶ್ ಅಗತ್ಯ. ಇಲ್ಲಿ ಏನನ್ನ ಅಗತ್ಯ ಅಂತೇಳಿ ನಾವು ನೋಡ್ಬೋದಾದ್ರೆ ಸಾಮಾಜಿಕ ಪರಿಸರ ಅಂತಕ್ಕಂಥದ್ದಿಲ್ಲಿ ಪ್ರಮುಖವಾಗಿ ಆಗ್ತದೆ. ಇನ್ನು ಐದನೇ ಪ್ರಶ್ನೆ, ಮಾನವನು ತನ್ನ ಭಾವನೆಯನ್ನು ಡ್ಯಾಶ್ ಮೂಲಕ ವ್ಯಕ್ತಪಡಿಸುತ್ತಾನೆ. ಇಲ್ಲಿ ಯಾವುದ್ರ ಮೂಲಕ ವ್ಯಕ್ತಪಡಿಸ್ತಾನೆ ಅಂತಂದ್ರೆ ಭಾಷೆಯ ಮತ್ತು ದೈಹಿಕ ಸಂಜ್ಞೆಯ ಮೂಲಕ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ತನ್ನ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ. ನೆಕ್ಸ್ಟು ಮುಖ್ಯ ಪ್ರಶ್ನೆ 2 ಕೆಳಗಿನ ಪ್ರಶ್ನೆಗಳಿಗೆ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು. 6ನೇ ಪ್ರಶ್ನೆ, ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ಇಲ್ಲಿ ವ್ಯಾಖ್ಯಾನವನ್ನು ನೋಡೋಣ. ಮೊದಲೇದಾಗಿ ಮಕೈವರ್ ಮತ್ತು ಪೇಜರ್ ಅವರು ಏನು ಮಾಡ್ತಾರೆ ಅಂತಂದ್ರೆ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಇಲ್ಲಿ ಏನಂತಂದ್ರೆ ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡ್ತಕ್ಕಂಥ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತೇಳಿ ಇವರು ಹೇಳ್ತಾರೆ. ಯಾರು? ಮೆಕೈವರ್ ಮತ್ತು ಪೇಜರ್ ಅವರು. ಇನ್ನು ನೆಕ್ಸ್ಟ್ ಏನಂತಂದ್ರೆ ಮಾನವನ ಸಮಾಜವನ್ನು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡತಕ್ಕಂಥ ಶಾಸ್ತ್ರವನ್ನು ಏನಂತೇಳಿ ಕರಿತೀವಿ ಅಂತಂದ್ರೆ ಸಾಮಾನ್ಯವಾಗಿ ಸಮಾಜಶಾಸ್ತ್ರ ಅಂತೇಳಿ ಕರಿತೀವಿ. ನೆಕ್ಸ್ಟ್ 7ನೇ ಪ್ರಶ್ನೆ ಏನಂತಂದ್ರೆ ಸಾಮಾಜೀಕರಣ ಎಂದರೇನು ಅಂತಕ್ಕಂಥದ್ದಿದೆ. ಸಾಮಾಜೀಕರಣ ಎಂದರೆ ಮಾನವ ಸಾಮಾಜಿಕ ವ್ಯಕ್ತಿಯಾಗುವ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಅದಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ಸಾಮಾಜೀಕರಣ ಅಂತೇಳಿ ಕರಿತೀವಿ. ನೆಕ್ಸ್ಟು 8ನೇ ಪ್ರಶ್ನೆ ಏನಂತಂದ್ರೆ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲಿ ಹೇಗಿದ್ದಳು. ಇಲ್ಲಿ ಹೇಗಿದ್ದಳು ಅಂತಕ್ಕಂಥದ್ದು ನೋಡೋದಾದ್ರೆ 1920ರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕಿರ್ತಕ್ಕಂಥ ಕಮಲೆ 9 ವರ್ಷ ಕಾಡಿನಲ್ಲಿ ಏನಂತಂದ್ರೆ ಪ್ರಾಣಿಗಳೊಂದಿಗೆ ಕಳೆದಿದ್ದಳು. ಇನ್ನು ಅವಳು ಏನಂತಂದ್ರೆ ಹಸಿ ಮಾಂಸವನ್ನು ತಿನ್ನುತ್ತಾ ಪಶುಗಳಂತೆ ಏನಂತಂದ್ರೆ 4 ಕಾಲುಗಳಲ್ಲಿ ನಡೆಯುತ್ತಿದ್ದಳು. ಅವಳಿಗೆ ಏನಂತಂದ್ರೆ ಸ್ವಂತವಾಗಿರ್ತಕ್ಕಂಥ ಪ್ರಜ್ಞೆ ಇರಲಿಲ್ಲ ಅಂತಕ್ಕಂಥದ್ದು ನಾವು ನೋಡಬಹುದು. ಇನ್ನು 9ನೇ ಪ್ರಶ್ನೆ ಏನಂತಂದ್ರೆ ಆರಂಭಿಕ ಸಮಾಜಶಾಸ್ತ್ರಜ್ಞರ ಹೆಸರುಗಳನ್ನು ಬರೆಯಿರಿ. ಆರಂಭಿಕ ಸಮಾಜಶಾಸ್ತ್ರದ ಹೆಸರುಗಳು ಯಾವ್ದಂದ್ರೆ ಮೊದಲೇದಾಗಿ ಆಗಸ್ಟ್ ಕಾಮ್ಟೆ ಅಂತಕ್ಕಂಥವ್ರು, ಆಮೇಲೆ ಹರ್ಬರ್ಟ್ ಸ್ಪೆನ್ಸರ್, ಮ್ಯಾಕ್ಸ್ ವೆಬರ್ ಅಂತಕ್ಕಂಥವ್ರು ಇದ್ದಾರೆ, ಆಮೇಲೆ ಕಾರ್ಲ್ ಮಾರ್ಕ್ಸ್ ಇದ್ದಾರೆ, ಆಮೇಲೆ ಎಲಿಮಿ ಡರ್ಕಿಮ್ ಅವರು ಇವರು ಏನಂತಂದ್ರೆ ಆರಂಭಿಕ ಸಮಾಜಶಾಸ್ತ್ರಜ್ಞರು ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟು ಮುಖ್ಯ ಪ್ರಶ್ನೆ 3 ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು. 10ನೇ ಪ್ರಶ್ನೆ ಏನಂತಂದ್ರೆ ಮಾನವನು ಸಮಾಜಜೀವಿ ಎಂಬುದನ್ನು ವಿವರಿಸಿ. ಇಲ್ಲಿ ಸಮಾಜಜೀವಿ ಅಂತೇಳಿ ಯಾಕೆ ಕರೆಸ್ಕೊಳ್ತಾನೆ ಮಾನವ ಅಂತೇಳಿ ನೋಡಿದಾಗ ಮೊದಲೇದಾಗಿ ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ ಅಂತೇಳಿ ನಾವು ನೋಡ್ತೀವಿ, ಆಮೇಲೆ ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ ಅಂತೇಳಿ ನೋಡ್ತೀವಿ. ಇನ್ನು ಮಾನವ ಏನಂತಂದ್ರೆ ಎಲ್ಲರ ಜೊತೆಯಲ್ಲಿ ಬದುಕಲು ಇಚ್ಛೆಯನ್ನು ಪಡ್ತಾನೆ ಅಂತಕ್ಕಂಥದ್ದು. ಇನ್ನು ನಮ್ಮೆಲ್ಲರ ಒಂದು ವಿಕಾಸ ಏನಂತಂದ್ರೆ ಮತ್ತು ಬೆಳವಣಿಗೆಗೆ ಇಲ್ಲಿ ಸಂಘ ಜೀವನ ಅಂತಕ್ಕಂಥದ್ದು ಏನಾಗ್ತಿತ್ತು ಅಂದ್ರೆ ಅಗತ್ಯವಾಗ್ತದೆ. ಇನ್ನು ಮಾನವ ಸಮಾಜವನ್ನು ಏನಪ್ಪ ಅಂದ್ರೆ ಸಾಮಾಜಿಕ ಸಂಬಂಧಗಳ ಬಲೆ ಅಂಥೇಳಿ ನಾವು ಕರಿಬಹುದು. ಇದಿಷ್ಟು ಅಂಶಗಳಿಂದ ಏನಂತಂದ್ರೆ ಇಲ್ಲಿ ಮಾನವನು ಸಮಾಜ ಜೀವಿ ಅಂತೇಳಿ ನಾವು ನೋಡ್ಬೋದು. ಇನ್ನು 11ನೇ ಪ್ರಶ್ನೆ ಏನಂತಂದ್ರೆ ಮಾನವರಿಗೂ ಭಾಷೆಗೂ ಇರ್ತಕ್ಕಂಥ ಸಂಬಂಧವನ್ನು ಬರೀರಿ ಅಂತಕ್ಕಂಥದ್ದಿದೆ. ಇಲ್ಲಿ ಸಂಬಂಧವನ್ನು ನೋಡೋದಾದ್ರೆ ಮಾನವನ ಏನಪ್ಪ ಅಂದ್ರೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಏನು ಬೇಕಪ್ಪ ಅಂದ್ರೆ ಇಲ್ಲಿ ಭಾಷೆ ಅಂತಕ್ಕಂಥದ್ದು ಮುಖ್ಯವಾಗಿ ಬೇಕಾಗ್ತದೆ. ನಿರ್ದಿಷ್ಟವಾದ ಸಂಬಂಧಗಳನ್ನು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಕೂಡ ಏನು ಬೇಕಪ್ಪ ಅಂದ್ರೆ ಭಾಷೆ ಅಂತಕ್ಕಂಥದ್ದು ಪ್ರಮುಖವಾಗಿ ಬೇಕೇ ಬೇಕು. ಇನ್ನು ಸಮಾಜವನ್ನು ಅಧ್ಯಯನ ಮಾಡಲು ಕೂಡ ಏನಂತಂದ್ರೆ ಇಲ್ಲಿ ಭಾಷೆ ಅಂತಕ್ಕಂಥದ್ದು ಪ್ರಮುಖವಾಗಿ ಬೇಕೇ ಬೇಕು. ಹಾಗಾಗಿ ಮಾನವರಿಗೂ ಮತ್ತು ಭಾಷೆಗೆ ಇರ್ತಕ್ಕಂಥ ಸಂಬಂಧವನ್ನು ಇಷ್ಟು ಅಂಶಗಳಿಂದ ನಾವೇನು ಮಾಡ್ಬೋದು ಅಂದ್ರೆ ತಿಳಿಬಹುದು. ನೆಕ್ಸ್ಟ್ 12ನೇ ಪ್ರಶ್ನೆ ಏನಂತಂದ್ರೆ ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವೇನು. ಇಲ್ಲಿ ಸಮಾಜಶಾಸ್ತ್ರ ಅಧ್ಯಯನ ಮಹತ್ವವನ್ನು ನೋಡಿದಾಗ ವ್ಯಕ್ತಿತ್ವ ಬೆಳವಣಿಗೆಗೆ ಏನಾಗ್ತದೆ ಅಂದ್ರೆ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಸಹಾಯಕ ಬರ್ತದೆ. ಆಮೇಲೆ ಸಾಮಾಜಿಕ ಸಮಸ್ಯೆಗಳಿಗೆ ಏನಂತಂದ್ರೆ ಪರಿಹಾರವನ್ನು ಕೂಡ ಇಲ್ಲಿ ನೀಡ್ತದೆ. ಆಮೇಲೆ ಆಧುನಿಕ ಸನ್ನಿವೇಶಗಳು ಮತ್ತು ಬೆಳವಣಿಗೆಯ ಒಂದು ಜ್ಞಾನವನ್ನು ಕೂಡ ಏನಂತಂದ್ರೆ ಸಮಾಜಶಾಸ್ತ್ರ ಇಲ್ಲಿ ನೀಡ್ತದೆ. ಆಮೇಲೆ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳ ಏಳಿಗೆಗಾಗಿ ಏನಂತಂದರೆ ಇಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಯನ ಒಂದು ಮಹತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು. ಇದಿಷ್ಟು ಏನಂತಂದರೆ ಇಲ್ಲಿ ಮಾನವ ಮತ್ತು ಸಮಾಜ ಅಂತಕ್ಕಂಥ ಅಧ್ಯಯನದ ಅಭ್ಯಾಸ ಪ್ರಶ್ನೋತ್ತರಗಳಾಗಿರ್ತವೆ. ಇನ್ನು ಕೊನೆಯದಾಗಿ ಏನಂತಂದರೆ